ಪ್ರಿಯ ವೀಕ್ಷಕರೇ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಬೃಹತ್ನಾಡು ಮಾಧ್ಯಮ ಹಾಗೂ ಪತ್ರಿಕೆ ತಂಡದ ವತಿಯಿಂದ ಹೊಸ ವರ್ಷದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು. ಕಾವೇರಿ ತಂತ್ರಾಂಶದ ನೋಂದಣಿಗಳಲ್ಲಿ ಖಾತೆ ಉಲ್ಲಂಘನೆ. ನಾನು ಐಜಿಆರ್ ಅಂತ ಹೋದಲ್ಲಿ ಬಂದಲ್ಲಿ ಹೇಳಿಕೊಂಡ ಮುಲ್ಲೈ ಮುಹಿಲನ್ IAS ಅವರ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಂಡು ಅವರನ್ನ ಅಮಾನತು ಮಾಡಬೇಕು ಅಂತ ನಮ್ಮ ಮಾಧ್ಯಮದ ಆಗ್ರಹ. ಹಾಗೂ ಅವರ ಜೊತೆಯಲ್ಲಿ ಕೇಂದ್ರ ಕಚೇರಿಯಲ್ಲಿ ಇರುವ ಅಧಿಕಾರಿಗಳನ್ನು ಕೂಡ ವರ್ಗಾಯಿಸಿ ಶಿಸ್ತು ಕ್ರಮ ತೆಗೆದುಕೊಂಡು ತನಿಖೆ ನಡೆಸಿ ಶಿಕ್ಷೆ ನೀಡಬೇಕಾಗಿದೆ. ಕಳೆದ ತಿಂಗಳು ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಯಲಹಂಕ ಶಾಸಕರಾದ ಶ್ರೀ SR ವಿಶ್ವನಾಥ್ ಅವರು ತಾರೀಖು 11-12-2025 ಬೆಂಗಳೂರಿನ ಪೂರ್ವ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪಂಚಾಯತ್ ಸ್ವತ್ತುಗಳನ್ನ ಕಾವೇರಿ 2 ತಂತ್ರಾಂಶದೊಂದಿಗೆ ಸಂಯೋಜನೆಗೊಳಿಸಿದ್ದರೂ ಮ್ಯಾನ್ಯುವಲ್ ಆಧಾರದ ಪದ್ಧತಿ ಮೇಲೆ ತಂತ್ರಾಂಶವನ್ನ ಉಲ್ಲಂಘಿಸಿ ದುರುಪಯೋಗ ಪಡಿಸಿಕೊಂಡು ನೋಂದಣಿ ಮಾಡುತ್ತಿರುವ ವಿಷಯವನ್ನ ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? ಸರ್ಕಾರದ ಸುತ್ತೋಲೆಗಳನ್ನ ಉಲ್ಲಂಘಿಸಿ ಈ ಖಾತೆ ಪಡೆಯದೆ ನೋಂದಾಯಿಸಿರುವ ಹಾಗೂ 30-9-2024 ಸಂಯೋಜನೆಗೊಳಿಸಿರುವ ತಂತ್ರಾಂಶದಿಂದ ನೋಂದಣಿ ಮಾಡಲು ಅವಕಾಶವಿರೋದಿಲ್ಲ. ಆದಾಗ್ಯೂ ಮಾಡಿರುವ ಉಪನೋಂದಣಿ ಅಧಿಕಾರಿಗಳ ವಿರುದ್ಧ ಜರುಗಿಸಿರುವ ಕ್ರಮವೇನು? ಬೆಂಗಳೂರು ಪೂರ್ವ ತಾಲೂಕು ಬಿದರಳ್ಳಿ ಹೋಬಳಿ ನಾಡಗೌಡ ಗೊಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 68/2 ಈ ಖಾತೆ ಪಡೆಯದೆ ಕಂದಾಯ ನಿವೇಶನಗಳನ್ನ ಬಾನಸವಾಡಿ, ಹಲಸೂರು ಮತ್ತು ವರ್ತೂರು ಉಪನೋಂದಣಿ ಅಧಿಕಾರಿಗಳು ತಂತ್ರಾಂಶವನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಬಂದಿದ್ದಲ್ಲಿ ತಪ್ಪಿತಸ್ಥರ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗಿದೆ? ಹಾಗೆ ಈ ಖಾತೆ ಕಡ್ಡಾಯ ಮಾಡಿದ್ದರೂ ನವೆಂಬರ್ 2025 ಈ ಖಾತೆ ಪಡೆಯದೆ ನಾಡಗೌಡ ಗೊಲ್ಲನಹಳ್ಳಿ ಗ್ರಾಮದ ಖಾತೆ ನಂಬರ್ 68/2, 70/2, 71/2 ಮತ್ತು 69/2 ಬಿದರಹಳ್ಳಿ ಹೋಬಳಿ KR ಪುರಂ ತಾಲೂಕು ಬಾನಸವಾಡಿ, ವರ್ತೂರು ಮತ್ತು ಹಲಸೂರು ಉಪನೋಂದಣಿ ಅಧಿಕಾರಿಗಳು ಮಾಡಿದ್ದರೆ ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ? ಬಂದಿದ್ದಲ್ಲಿ ಯಾವ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಎಲ್ಲಾ ಪ್ರಶ್ನೆಗಳಿಗೂ ಮಾನ್ಯ ಮುಲ್ಲೈ ಮುಹಿಲನ್ ರವರು ವಿಧಾನಸಭೆ ಹಾಗೂ ರಾಜ್ಯದ ಜನರಿಗೂ ತಪ್ಪಾದ ಮಾಹಿತಿ ಕೊಟ್ಟಿದ್ದಾರೆ. ಮೇಲಾಗಿ ಮಾನ್ಯ ಶಾಸಕರ ಪ್ರಶ್ನೆಯ ತಾರೀಖು 11-12-2025 ಆಗಿದ್ದು, ಆ ಬಳಿಕ ಇವರು ಎಚ್ಚೆತ್ತುಕೊಂಡು ತಾರೀಖು 16-12-2025 CEN ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ CST ಸಂಸ್ಥೆ ಅಂದ್ರೆ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ರವರು ದೂರು ದಾಖಲಿಸಿರುತ್ತಾರೆ. ಬಹುಶಃ ಇದನ್ನ ನೋಡಿದ್ರೆ ನಾಲಾಯಕ IGR ಮತ್ತು ಕೇಂದ್ರ ಕಚೇರಿಯ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಎನ್ನೋ ಪ್ರಶ್ನೆ ಇದೆ. ಮಾನ್ಯ IGR ಅವರ ಉತ್ತರದ ಪ್ರಕಾರ 3 ನೋಂದಣಿ ಅಧಿಕಾರಿಗಳನ್ನ ಗುರಿಪಡಿಸಿದ್ದಾರೆ. ಇಂಥ ಪ್ರಕರಣಗಳು ರಾಜ್ಯದ ಹಲವು ನೋಂದಣಿ ಕಚೇರಿಗಳಲ್ಲಿ ಎಗ್ಗಿಲ್ಲದೆ ಸಾಗುತ್ತಿದೆ. ಮೇಲಾಗಿ CNG ಸಂಸ್ಥೆಯವರು ಹಾಗೂ ಕೇಂದ್ರ ಕಚೇರಿಯವರು ನೀಡಿರುವ ಗುಪ್ತ ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿ ಬಹುತೇಕ ನೋಂದಣಿ ಕಚೇರಿಗಳಲ್ಲಿ ಸುಮಾರು 5,000 ಪ್ರಕರಣಕ್ಕಿಂತ ಹೆಚ್ಚು ಖಾತೆಯಿಲ್ಲದೆ ಕಾವೇರಿ 2.0 ತಂತ್ರಾಂಶದ ಮೂಲಕ ಬೈಪಾಸ್ ಮಾಡಿ ನೋಂದಣಿಗಳನ್ನ ಮಾಡಿದ್ದಾರೆ ಎನ್ನೋ ಸುದ್ದಿ ಹರಿದಾಡುತ್ತಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ತಂತ್ರಾಂಶದ ಕೊರತೆಯೇ ಆಗಿದೆ. ಈ ವಿಚಾರದಲ್ಲಿ ಸರ್ಕಾರ ಅಧ್ಯಯನವನ್ನೇ ಮಾಡದೆ ಹೊಸ ಕಾನೂನು ಜಾರಿ ಮಾಡಿದೆ. ಕೇವಲ ಕಂದಾಯ ಸಚಿವರ ಕಿವಿಗೆ ಬೀಳೋದನ್ನ ಕೇಳಿ ಕಾನೂನು ರಚನೆ ಆದ್ರೆ ಜನರ ಪರದಾಟಕ್ಕೆ ಯಾರು ಹೊಣೆ? ಇತ್ತೀಚೆಗೆ ಕಾವೇರಿ 2.0 ತಂತ್ರಾಂಶದ ಕೆಲವು ಇಲಾಖೆಗಳ ಜೋಡಣೆಯಿಂದ ನೋಂದಣಿ ಇಲಾಖೆ ವರಮಾನ ಈ ವರ್ಷದ ಗುರಿ ತಲುಪಲು ಸಾಧ್ಯವಾಗಿಲ್ಲವೆಂದರು. ಮತ್ತೊಂದು ಕಡೆ ಬೆಂಗಳೂರಿನ ಕೆಲವು ಉಪನೋಂದಣಿ ಅಧಿಕಾರಿಗಳು ಸರ್ಕಾರಕ್ಕೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡಿದ್ದಾರೆ. ಹಾಗೆಯೇ ಈ ಖಾತೆ ಜೋಡಣೆ ಆಗದೇ ಇದ್ದರೂ ನೋಂದಣಿ ಅಧಿಕಾರಿಗಳು ತಪ್ಪು ದಾರಿಯಲ್ಲಿ ಕಾವೇರಿ 2.0 ತಂತ್ರಾಂಶದಲ್ಲಿ ಈ ಖಾತೆ ಜೋಡಣೆ ಆಗದೇ ಇದ್ದರೂ ಸಾರ್ವಜನಿಕರಿಗೆ ನೋಂದಣಿ ಮಾಡಿದ್ದಾರೆ ಅನ್ನೋ ಆರೋಪವಿದ್ದರು. ಈ ವಿಚಾರವನ್ನ ಮುಲ್ಲೈ ಮುಹಿಲನ್ ರವರು ಕಿವಿಗೆ ಹಾಕಿಕೊಳ್ಳದೆ ಕಾವೇರಿ 2.0 ತಂತ್ರಾಂಶದ ಗುಂಗನ್ನ ತಲೆಗೆ ಏರಿಸಿಕೊಂಡು ಆಡಳಿತವನ್ನೇ ಮರೆತಿದ್ದಾರೆ.
ಕಳೆದ 8-9 ತಿಂಗಳಿಂದ ಸಾರ್ವಜನಿಕರು ಪ್ರತಿದಿನ ತಮ್ಮ ಖಾತೆಗಾಗಿ ಬಿಬಿಎಂಪಿ, ಜಿಬಿಎ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿಗೆ ಓಡಾಡಿ ಖಾತೆ ಸಿಗದೆ ಸೋತು ಹೋಗಿದ್ದಾರೆ. ಈ ವಿಚಾರದ ಬಗ್ಗೆ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದ ಮುನೀಶ್ ಮುದ್ಗಿಲ್ ರವರನ್ನ ಪ್ರಶ್ನಿಸಿದ್ರೆ, ಬಿಬಿಎಂಪಿ ಹಾಗೂ ನೋಂದಣಿ ಇಲಾಖೆ ಕುರ್ಚಿಯನ್ನ ಹಿಡಿದಿಟ್ಟುಕೊಂಡಿರುವ ಇವರು ಹೇಳೋದು ಎಲ್ಲವೂ ಸರಿಯಿದೆ ಅನ್ನೋದು. ಈ ಐಎಎಸ್ ಪದವಿ ಅಧಿಕಾರಿಗಳು ಯಾವತ್ತಾದ್ರೂ ಜನರ ಕಷ್ಟ ಏನು ಅನ್ನೋದನ್ನ ನೆಲಮಟ್ಟದಲ್ಲಿ ಸತ್ಯವನ್ನ ತಿಳಿದುಕೊಳ್ಳಲು ಹೋಗೋದೇ ಇಲ್ಲ. ಈ ಸಂದರ್ಭದಲ್ಲಿ ಜನರ ಹಣ ಖರ್ಚಾದ್ರೂ ಮತ್ತೊಂದು ದಾರಿ ಹುಡುಕೋದು ಅನಿವಾರ್ಯವಾಗಿದೆ. ನಮ್ಮ ಮಾಧ್ಯಮದ ಸಂಶೋಧನೆಯ ಪ್ರಕಾರ ಬೆಂಗಳೂರಿನ ಪ್ರಸಿದ್ಧ ಕಂಪನಿಗಳಲ್ಲಿ ಒಂದಾದ ಇನ್ಫೋಸಿಸ್ ಮತ್ತು ಓರ್ವ ಬಿಲ್ಡರ್ ಕೂಡ ಖಾತೆ ಇಲ್ಲದೆ ಅಕ್ರಮವಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ ಅನ್ನೋದು ವರದಿಯಾಗಿದೆ. ರಾಜ್ಯದಲ್ಲಿ ಉಪ ನೋಂದಣಿ ಅಧಿಕಾರಿಗಳ ವಿರುದ್ಧ ಅಕ್ರಮ ನೋಂದಣಿ ಅಂತ ಹೇಳುವ ಈ ಶಾಸಕರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳ ಆರೋಪ. ಆದ್ರೆ ಖಾತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ಡಿಪಿಆರ್, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಮತ್ತು ಬಿಬಿಎಂಪಿ ಖಾತೆಗಳು ಈ ಖಾತೆಗೆ ಮಾರ್ಪಟ್ಟಿದ್ದು, ಸಾರ್ವಜನಿಕರು ತಮಗೆ ಆಗಬೇಕಾದ ನೋಂದಣಿ ಪ್ರಕ್ರಿಯೆ ಮಾಡಬೇಕಾದ್ರೆ ಈ ಖಾತೆ ಜೋಡಣೆಯಾದ ಬಳಿಕವಷ್ಟೇ ಉಪನೋಂದಣಿ ಅಧಿಕಾರಿಗೆ ನೋಂದಣಿಗೆ ಹೋಗೋದು ನಿಯಮ. ಇದನ್ನ ನೋಂದಣಿ ಅಧಿಕಾರಿಗಳು ಪ್ರಶ್ನಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ರೆ 22/12/2025 ಹೊಸ ಅಧಿಸೂಚನೆಯ ಪ್ರಕಾರ ಖಾತೆ ಇಲ್ಲದೆ ಇರುವ ನೋಂದಣಿಗಳನ್ನ ನೋಂದಣಿ ಅಧಿಕಾರಿಗಳು ತಿರಸ್ಕರಿಸುವ ಹಕ್ಕು ಪಡೆದಿರುತ್ತಾರೆ. ಹೀಗಾಗಿ ಹಿಂದೆ ಆದ ಈ ಖಾತೆ ಇಲ್ಲದ ನೋಂದಣಿಗಳ ವಿರುದ್ಧ ಯಾವುದೇ ಕಾರಣಕ್ಕೂ ಉಪನೋಂದಣಿ ಅಧಿಕಾರಿಗಳು ಹೊಣೆಗಾರಿಕೆ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಎಲ್ಲದಕ್ಕೂ ಸಾರ್ವಜನಿಕರೇ ಕಾರಣಕರ್ತರಾಗಿದ್ದಾರೆ. ಆದ್ರೆ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಎಂಬ ಕನಸಿನಿಂದ ಅವರ ಮಟ್ಟದಲ್ಲಿ ಸಾಮಾನ್ಯರೊಂದಿಗೆ ಚಿಂತನೆಯನ್ನ ನಡೆಸದೆ ತಲೆಕೆಟ್ಟ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಹೊಸ ನಿಯಮ ಬದಲಾವಣೆ ಮಾಡಿರುತ್ತಾರೆ. ಅದಾಗಿ ಕಾವೇರಿ 2.0 ತಂತ್ರಾಂಶದ ಅಭಿವೃದ್ಧಿಯನ್ನೇ ಪ್ರಶ್ನಿಸಬೇಕಾಗಿದೆ. ಈಗಾಗಲೇ ಪ್ಯಾಚ್ ಎಂಬ ನೆಪದಲ್ಲಿ ಸಾರ್ವಜನಿಕರಿಗೆ ಹಲವಾರು ದಿನಗಳ ಕಾಲ ಅವರ ಆಸ್ತಿಗಳನ್ನ ನೋಂದಣಿ ಮಾಡದೆ ಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಹಾಗಿದ್ರೆ ತಂತ್ರಾಂಶ ಸರಿಯಿದ್ದಲ್ಲಿ ಈ ಖಾತೆ ಇಲ್ಲದೆ ನೋಂದಣಿಗಳನ್ನ ಮಾಡೋದು ಸಾಧ್ಯವೇ? ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾರೀಖು 1-4-2021 22/9/2022 ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಆರ್ಡಿಪಿಆರ್ ಈ ಖಾತೆ ನಮೂನೆ 9 ಮತ್ತು 11A ಅಥವಾ 11B ಪಡೆಯದೆ ಸರ್ಕಾರದ ಸುತ್ತೋಲೆಯನ್ನ ಧಿಕ್ಕರಿಸಿ ನೋಂದಣಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಬೀತು ಆಗದೆ ಕಾಟಾಚಾರಕ್ಕೆ ಮಾನ್ಯ ಮುಲ್ಲೈ ಮುಹಿಲನ್ ರವರು 2 ಮುಂಭರ್ತಿಯನ್ನ ಕಡಿತಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇಂತಹ ಹಲವು ಪ್ರಕರಣಗಳು ಕೇವಲ ನೆಪ ಮಾತ್ರಕ್ಕೆ ಡಿಇ ಎಂಬ ನೆಪದಲ್ಲಿ ವಿಚಾರಣೆ ಮಾಡಿ ಸಾಬೀತಾಗದೆ ಪ್ರಕರಣಗಳನ್ನ ಮುಚ್ಚಿ ಹಾಕಿರುವ ಸುದ್ದಿಯು ಜಾಸ್ತಿಯಾಗಿದೆ. ಒಟ್ಟಾರೆ ಈ ಖಾತೆ ಇಲ್ಲದೆ ನೋಂದಣಿ ಮಾಡಲು ಅವಕಾಶ ಮಾಡಿಕೊಟ್ಟ ಐಜಿಆರ್ ಮತ್ತು ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ಪ್ರಯತ್ನಿಸುತ್ತೇವೆ. ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.